ಇವಾಗ ಪರವಾಗಿಲ್ಲ. ರಕ್ತ ತುಂಬಾ ಜಾಸ್ತಿ ಹೋಯ್ತಾ? ನಿಮ್ಗೆ ಹೇಗೆ ಧನ್ಯವಾದ ಹೇಳಬೇಕೋ ಗೊತ್ತಿಲ್ಲ. ನಮ್ಮ ಅಪ್ಪನ ಪ್ರಾಣ ಉಳಿಸಿದ್ದಕ್ಕೆ ಆ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಜೀವನ ಪೂರ್ತಿ ನೀವು ಚೆನ್ನಾಗಿರ್ಬೇಕು. ಏನು ಅಲ್ಲ, ಆ ಹುಡುಗಿ ಅವರು ಬಾಬಾ ಅವ್ರ ಚಿಕ್ಕ ಮಗಳು ಶಾಹಿದಾ. ಆ ಹುಡುಗಿ ಕತೆ ತುಂಬಾ ದೊಡ್ಡ ಕತೆಪ್ಪ. ಈ ಮದ್ವೆಗ್ ಮುಂಚೆ ಮದ್ವೆ ಹುಡುಗ ಹೋಟೆಲ್ ಟೆರೆಸ್ ಮೇಲೆ ಎಲ್ಲಾರ್ಗೂ ಪಾರ್ಟಿ ಕೊಡ್ತಿದ್ದ. ಫ್ರೆಂಡ್ಸ್ ಎಲ್ಲಾರ್ಗೂ ಪಾರ್ಟಿ ಕೊಡ್ತಿದ್ರು. ಇವಾಗಿನ ಹುಡುಗರ ಬಗ್ಗೆ ಗೊತ್ತಲ್ಲ, ಎಣ್ಣೆ ಪಾರ್ಟಿ. ಅವ್ರ ಎಣ್ಣೆ ಹೊಡೆದಿಲ್ಲ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಆದ್ರೆ ಆ ಹುಡುಗ ಅಲ್ಲಿ ಹೆಂಗ್ ಸತ್ತ ಅಂತ ಜೊತೆಲಿದ್ದವ್ರಿಗೆ ಮಾತ್ರ ಗೊತ್ತಿದೆ. ಬಾಬಾ ಮೇಲಿರೋ ಕೋಪಕ್ಕೆ ಯಾರೋ ಟೆರೆಸ್ ಮೇಲಿಂದ ತಳ್ಬಿಟ್ರು ಅಂತ ಮಾತಿದೆ. ಏನೇ ಆದ್ರೂ ಅದಾದ್ಮೇಲೆ ಆ ಹುಡುಗಿ ಬಂಗ್ಲೆ ಬಿಟ್ಟು ಆಚೆನೆ ಹೋಗಿಲ್ಲ. ನಡೀರಿ ಆ ಕಡೆ ಬನ್ನಿ. ಹೆಣ್ಣು ನೋಡೋದಕ್ಕೆ ತುಂಬಾ ಜನ ಹುಡುಗರು ಬಂದ್ರು, ಆದ್ರೆ ಹುಡುಗಿನ ಒಪ್ಪಿಲ್ವೇ. ಬಾಬಾ ಅವ್ರ ಜೀವನದಲ್ಲಿ ಅದೊಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಂಡ್ಬಿಟ್ಟಿದೆ. ಹೊರಗಡೆಯಿಂದ ನೋಡೋರ್ಗೆ ಬಾಬಾಗೆ ಏನೂ ತೊಂದರೆ ಇಲ್ಲ ಅನ್ಸುತ್ತೆ. ಸಿಂಹಾಸನ ಕಿರೀಟ ಇಲ್ದಿರೋ ರಾಜ. ಬಾಬುನ್ಗೇನಕ್ಕೆ ಇಷ್ಟೊಂದು ಶತ್ರುಗಳು? ಒಳ್ಳೆ ಕೆಲಸ ಮಾಡೋ ಜನರನ್ನ ತಡೆಯೋದಕ್ಕೆ ಭೂಮಿ ಮೇಲೆ ಕೆಟ್ಟ ಜನಗಳು ತುಂಬಿಕೊಂಡಿದಾರಲ್ಲ. ಕಲಿಯುಗದಲ್ಲಿ ಏನೇ ನಡಿಬೇಕೋ ನಡೆಯುತ್ತೆ. ನಿಜವಾಗ್ಲೂ ಬಾಬಾ ಒಳ್ಳೆಯವರು ತಾನೆ? ಬಾಬಾ ಅಂದ್ರೆ ಸುಮ್ನೆನಾ? ಬಾಬಾಗೆ ಎಷ್ಟು ಜನ ಎದುರಾಳಿಗಳಿದ್ದಾರೆ ಗೊತ್ತಾ? ಆದ್ರೆ ಕೆಟ್ಟ ಕೆಲಸ ಮಾಡಿದ್ರೆ ಬಾಬಾ ಅವ್ರಿಗೆ ಇಷ್ಟ ಆಗಲ್ಲ. ಅದೆಲ್ಲ ಇರ್ಲಿ, ಇದನ್ನೊಂದ್ ಸ್ವಲ್ಪ ಎತ್ಕೊಂಡ್ ನೋಡು. ಏನಿದು? ನಿನ್ಗೊಂದ್ ಸ್ವಲ್ಪ ಬಟ್ಟೆಗಳನ್ನ ತಂದಿದೀನಿ. ಒಂದ್ ಅಂದಾಜಲ್ಲಿ ತಂದಿದೀನಿ. ಸೈಜ್ ಆಗ್ಲಿಲ್ಲ ಅಂದ್ರೆ ಹೋಗಿ ಎಕ್ಸ್ಚೇಂಜ್ ಮಾಡ್ಸೋಣ. ಇದು ಜಾಸ್ತಿನೇ ಇದೆ. ಅಯ್ಯೋ ಇರ್ಲಿ ಬಿಡಪ್ಪ. ಮುಂದಿನ ವಾರ ಬಾಬಾ ಅವರ ಹುಟ್ಟದಬ್ಬ ಇದೆ. ಒಂದು ವಾರ ಮಾತಾಡೋ ತರ ಇರ್ಬೇಕು. ಒಳ್ಳೆ ಊಟ, ಒಳ್ಳೆ ನೃತ್ಯ, ಮತ್ತೆ ಮೊಟ್ಟೆ, ಚಿಕನ್ ಬಿರಿಯಾನಿ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಬಿಡ್ಬೇಕು. ಬಾಬಾ ಅವರು ಎಲ್ಲ ಏರ್ಪಾಟ್ ಮಾಡಿದ್ದಾರೆ. ಆ ಸಮಯದಲ್ಲಿ ಇಲ್ಲೆಲ್ಲ ತುಂಬಾ ಜನ ಸೇರ್ತಾರೆ. ಸ್ಪೆಷಲ್ ಗೆಸ್ಟ್ ನೀನೇ. ಸಲಾಮು ತಗೋ, ಡ್ರೆಸ್ ಹಾಕೊಂಡ್ ರೆಡಿ ಆಗ್ಬಿಡು. ಎಲ್ಲಿ ಬ್ಯಾಗು? ಬಾ. ಅಯ್ಯೋ ಹೌದು ಸಲಾಂ ಬಾಯ್, ಬಂದಿರೋ ಮಲ್ಲ ಇಳಿಸ್ತಾ ಇದ್ದಾರೆ. ಬೇಗ ಬನ್ನಿ. ಬಾಬಾ
ನಾನು ಆಗ್ಲೇ ಹೇಳ್ದೆ ಅಲ್ವಾ, ಬಾಬಾ ಗೊತ್ತಿಲ್ಲದೆ ಹಾರ್ಬರಲ್ಲಿ ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಅಂತ. ಈಗೇನಾಯ್ತು? ಸುಮ್ನೆ ಇದ್ ಗಾಯನ ನಾವೇ ಕೆರೆದು ದೊಡ್ಡದ್ ಮಾಡ್ಕೊಂಡಂಗಾಯ್ತು. ಎಷ್ಟು ಕೋಟಿ ಲಾಸ್ ಆಗಿದೆ ಅಂತ ನಿಮ್ಗೇನಾದ್ರೂ ಅರಿವಿದ್ಯಾ? ಎಷ್ಟು ಲಾಸ್ ಆಯ್ತು ಅಂತ ನಾನು ಸರಿಯಾಗಿ ಹೇಳ್ತೀನಿ. 13.5 crores. 13.5 ಕೋಟಿ ರೂಪಾಯಿ. ಅಯ್ಯೋ ದೇವ್ರೆ, ಇಷ್ಟೊಂದ? ಅದಕ್ಕೆ ಹೇಳೋದು ಜಾಸ್ತಿ ಆಸೆ ಪಡಬಾರ್ದು ಅಂತ. ಇವಾಗ ನಷ್ಟ ಯಾರಿಗೆ? ಬಾಬಾ ನಮ್ಮನ್ನ ತಾನೇ ಕೇಳ್ತಾರೆ. ಡೋಂಟ್ ವಾಮಿಟ್ ದಟ್ ನಾಸ್ಟಿ ನೇಮ್ ಅಗೈನ್. ಬುಲ್ಶಿಟ್. ಏನಂದೆ? ಬಾಬಾ ಅನ್ನೋ ಹೆಸರು ನಿನ್ ಬಾಯಲ್ಲಿ ಬರಬಾರ್ದು, ಅರ್ಥ ಆಯ್ತಾ? ಇಲ್ಲಿ ನೋಡಿ ಭಾಯ್, ಸುಮ್ಮನೆ ಎಗರಾಡಿದ್ರೆ ಏನು ಪ್ರಯೋಜನ ಇಲ್ಲ. ಆಗಿದ್ದು ಆಗೋಯ್ತು ಅಷ್ಟೇ. ಮೊದ್ಲು ಏನ್ ಮಾಡ್ಬೇಕು ಅಂದ್ರೆ ಬ್ಯಾರಲ್ಲು ಬಾಕ್ಸು ತಂದಂತ ಅಡ್ರೆಸ್ ಅನ್ನ ಹರಿದಾಕ್ಬೇಕು. ಐ ಮೀನ್ ಆನಂದ ಮ್ಯಾಗ್ರೋ ಬಯೋಟೆಕ್ ಸ್ಯಾಂಪಲ್ ಅನ್ನ ಇಂಟೆಲಿಜೆಂಟ್ ಇಂದ ಕೂಡ ಕಂಡುಹಿಡಿಯಕ್ಕಾಗದೇ ಇರೋ ರೀತಿನಲ್ಲಿ ಎಲ್ಲ ಎವಿಡೆನ್ಸ್ ಅನ್ನು ನಾಶ ಮಾಡ್ಬೇಕು. ಅದರಿಂದ ನಷ್ಟ ಕಮ್ಮಿ ಆಗತ್ತಾ ಲೆಕ್ಕದ ಸ್ವಾಮಿ? ಅಬ್ದುಲ್ಲಾ ಸರ್, ನಾನು ಇರೋ ಪ್ರೊವಿಷನ್ಸ್ ನ ಹೇಳಿದೀನಿ. ನಾನು ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಮಾತ್ರ ಅಲ್ಲ, ಅಡ್ವೊಕೇಟ್ ಕೂಡ. ಡೋಂಟ್ ಕಾಲ್ ಮೀ ಸರ್. ನನ್ನನ್ನು ಲೆಕ್ಕದ ಸ್ವಾಮಿ ಅಂತ ಕರಿಬೇಡಿ, ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕರೀರಿ. ಇಲ್ದೋದ್ರೆ ಸ್ವಾಮಿ ಅಂತ ಕರೀರಿ. ಓಕೆ? ಓಕೆ. ದೆನ್ ಕಮ್ ಟು ದ ಪಾಯಿಂಟ್. ನನಗೆ ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ ನಾನು ಕ್ಯಾಪ್ಟನ್ ಹತ್ರ ಎಲ್ಲ ವಿವರವಾಗಿ ಮಾತಾಡಿದೆ. ಪೋರ್ಟ್ ಆಫೀಸಲ್ಲಿ ನಾವು ಕ್ಲಿಯರ್ ಮಾಡ್ಬೋದು, ಬಟ್ ನೆಗೋಷಿಯೇಟ್ ವಿತ್ ಬಾಬಾ ಅಂಡ್ ಮೇಕ್ ಎ ಡೀಲ್ ಅಂತ ಕ್ಯಾಪ್ಟನ್ ನನಗೆ ಹೇಳಿದ್ದು. ಸೊಟ್ಟಟೀನು ಬಲವಂತನ ಆಶ್ರಯ, ಅದೇ ತಾನೇ ಚಾಣಕ್ಯ ಸೂತ್ರ. ಹಂಗಂದ್ರೆ ಸತ್ಯವಂತನಲ್ಲದವನು ಸತ್ಯವಂತನ ಆಶ್ರಯಿಸಬೇಕು. ಬಾಬನಿಗೆ ಆದಷ್ಟು ಬೇಗ ನಾವು ಯಾರು ಅಂತ ತೋರಿಸ್ಬೇಕು. ಮೈ ಜಾऊंगा. ಅಚ್ಚ, ಅದಕ್ಕೆ ಸರಿಯಾದ ವ್ಯಕ್ತಿ ಶಾರೋನ್ ಬಾಯ್ ಮಾತ್ರನೇ. ನನ್ನ ಮನೆಗೆ ಬಂದು ಹೀಗೆ ಮಾತಾಡೋದಕ್ಕೆ ಅದೆಷ್ಟು ಧೈರ್ಯ ನಿನಗೆ? ಕೂಲ್ ಡೌನ್ बाबा, कूल डाउन. आंख बंद करके चुपचाप रहने के लिए तुम्हें 1 करोड़ रुपए दूंगा. 1 करोड़. ಕೋಟಿ ಕೋಟಿ ಕೊಟ್ಟು ನೀನು ನನ್ನ ಬಾಯಿ ಮುಚ್ಚಿಸ್ಬೇಕು ಅನ್ಕೊಂಡಿದ್ರೆ ಖಂಡಿತ ಅದು ನಿನ್ ಕೈಲಿ ಸಾಧ್ಯ ಇಲ್ಲ. ನೀನು ಕನ್ಸ್ ಕಾಣೋದಿಕ್ ಹೋಗ್ಬೇಡ. ನಾನು ಈ ಮಣ್ಣಲ್ಲಿ ಹುಟ್ಟವನು, ಈ ಮಣ್ಣ ಮೇಲೆ ಕಾಲಿಟ್ಟು ಹೇಳ್ತಾ ಇದ್ದೀನಿ, ನೀನು ಹೇಳೋ ಕೆಲಸ ನಾನು ಮಾಡಲ್ಲ. ನನ್ನ ಸ್ವಾರ್ಥಕ್ಕೋಸ್ಕರ ಈ ಊರ್ ಜನರನ್ನ ಬಲಿ ಕೊಡಲ್ಲ. ನಮ್ ಜನಗಳ ರಕ್ತ ಕುಡಿಬೇಕು ಅಂತಿದ್ರೆ ಅದು ನಿನ್ನ ಸಾಧ್ಯ ಇಲ್ಲ. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು. ದುಡ್ಡು ಕೊಡ್ತಾನಂತೆ, ದುಡ್ಡು ಬೇಡ. ಬೇರೆ ಯಾರನ್ನಾದ್ರೂ ನೀನು ಪಾರ್ಟ್ನರ್ ಮಾಡ್ಕೊಂಡು ಈ ಕೆಲಸ ಮಾಡ್ಬೋದು ಅಂತ ಅನ್ಕೊಂಡಿದ್ರೆ ಅದು ನಡೆಯಲ್ಲ. उठ साले, ये देख दरवाजा खुला है, निकल जाओ यहां से. ऐ साले, तू क्या समझा अपने आप को? हाँ? हट 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 जा बाहर, निकल जा साले. सलाम. अबे देख, बाबा को गुस्सा मत दिलाओ. अगर बाबा को गुस्सा आया तो तेरा बाल भी बेचेगा नहीं, समझा? जा जा साला.